ಹರೇ ಕೃಷ್ಣ. ಕೆಲವು ದಿವಸದಿಂದ ಚೈತನ್ಯ ಲೀಲೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇವತ್ತು ನಾವು ಚೈತನ್ಯ ಭಾಗವತದ ಆದಿಕಾಂಡದ ಮೊದಲನೇ ಅಧ್ಯಾಯದಿಂದ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಆ್ಯಕ್ಚುಲಿ ಶ್ರೀಲ ಬೃಂದಾವನದಾಸ್ ಠಾಕೂರ್ ಅವರು ನಿತ್ಯಾನಂದ ಪ್ರಭುಗಳ ಕಟ್ಟ ಶಿಷ್ಯರು. ಅವರು ಈ ಗ್ರಂಥ ರಚನೆಯನ್ನು ಮಾಡಿದ್ದಾರೆ. ಅವ್ರು ಯಾವ ರೀತಿ ಮೊದಲು ಆ್ಯಕ್ಚುಲಿ ನಿತ್ಯಾನಂದ ಪ್ರಭುಗಳು ಅಂದರೆ ಬಲರಾಮ ಅನಂತಶೇಷ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳದ್ದು ಎಲ್ಲ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ. ಅದರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರು ತಮ್ಮ 100 ಮುಖಗಳಿಂದ ಅವರೇನು ಮಾಡ್ತಾರೆ, ಭಗವಂತನ ಗುಣಗಾನವನ್ನು ಮಾಡ್ತಾರೆ. ಅವ್ರದ್ದು ಅಂಥವನ್ನು ಯಾರೂ ಕಂಡಿಲ್ಲ ಅಂತ ಹೇಳ್ತಾರೆ. ಸಬಾರ ಪೂಜಿತ ಶ್ರೀ ಅನಂತ ಮಹಾಶಯ ಸಹಸ್ರವದನ ಪ್ರಭು ಭಕ್ತಿ ರಸಮಯ. ಎಲ್ಲರಿಗೂ ಪೂಜನೀಯವಾಗಿರುವಂಥ ಅನಂತ ದೇವರು ಅವರು ಸಹಸ್ರವದನ ಅಂದರೆ 100 ಮುಖಗಳಿದಾವೆ. 100 ಸಹಸ್ರ ಅಂದರೆ 1000 100 ಆ 1000 ಮುಖಗಳಿಂದ ಅವ್ರು ಏನು ಮಾಡ್ತಾರೆ, ಭಕ್ತಿ ರಸಮಯ. ಎಲ್ಲ ಅವರು ಭಕ್ತಿ ರಸದ ಸಾಗರವಾಗಿದ್ದಾರೆ. ಅವರು ಭಗವಂತನ ಗುಣಗಾನ ಮಾಡಲಿಕ್ಕೆ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. ಆದಿದೇವ ಮಹಾಯೋಗಿ ಈಶ್ವರ ವೈಷ್ಣವ ಮಹಿಮಾರ ಅಂತ ಇಹ ನ ಜನಯೇ ಸಭ. ಭಗವಂತನ ಅನಂತಶೇಷ ಬಲರಾಮ ಆದಿದೇವ ಅವರ ಒಂದು ಮಹಾಯೋಗಿ. ಅವರೇ ಭಗವಂತ ಈಶ್ವರ ವೈಷ್ಣವ. ಎಲ್ಲರ ಅವರು ವೈಷ್ಣವ ಅಂದರೆ ಭಗವಂತನ ಸೇವಕರು. ಅವರ ಮಹಿಮಾ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ, ಅಷ್ಟೊಂದು ಮಹಿಮಾ ಮಂಡಿತರಾಗಿದ್ದಾರೆ. ಅನೇಕ ಶ್ರೀಮದ್ ಭಾಗವತದಲ್ಲಿ ಯಾವ ರೀತಿ ಅವರು ಸೃಷ್ಟಿ ಸ್ಥಿತಿ ಲಯಕ್ಕೆ ಎಲ್ಲ ಕಾರಣ, ಆಮೇಲೆ ಎಲ್ಲದರ ಒಂದು ಆಶ್ರಯ, ಈ ರೀತಿ ಎಲ್ಲ ವರ್ಣನೆ ಮಾಡಲಾಗಿದೆ ಅನಂತಶೇಷರ ಬಗ್ಗೆ. ಮೇಲಿನಿಂದ ಹಿಡಿದು ಪಾತಾಳದವರೆಗೆ ಎಲ್ಲ ಏನಿದೆ, ಸಂಪೂರ್ಣ ಬ್ರಹ್ಮಾಂಡ ಏನಿದೆ ಅವರ ತಲೆ ಮೇಲಿದೆ. ಅವರ ತಲೆ ಮೇಲೆ ಹೋಗ್ತದೆ ಅಂದರೆ ಸಂಪೂರ್ಣ ಬ್ರಹ್ಮಾಂಡ ಅವರ ತಲೆ ಮೇಲೆ. ಯಾವ ರೀತಿ ಅಂದರೆ ಇಡೀ ನಮ್ಮ ಬ್ರಹ್ಮಾಂಡ ಅನಂತಶೇಷ ಎಷ್ಟೊಂದು ವಿಶಾಲವಾಗಿದ್ದಾರೆ ಅಂದರೆ ಸಂಪೂರ್ಣ ಬ್ರಹ್ಮಾಂಡ ಇದೆಲ್ಲ ಒಂದು ಸಾಸಿವೆ ಕಾಳಷ್ಟು ಕಾಣಿಸುತ್ತಂಥವ್ರು. ಅವ್ರ ತಲೆ ಮೇಲೆ ಈ 14 ಲೋಕಗಳ ಒಂದು ಬ್ರಹ್ಮಾಂಡ ಏನಿದೆಯಲ್ಲ ಅದು ಒಂದು ಕೇವಲ ಸಾಸಿವೆ ಕಾಳು ಥರ, ಅಷ್ಟೊಂದು ವಿಶಾಲವಾದ ರೂಪ ಇದೆ ಅನಂತಶೇಷ. ಅಶೇಷ ಅವರು. ಅದಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನು ಇಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಯಾಹಾರ ತರಂಗೆ ಸಿಕ್ಕಿ ಸಿಂಹ ಮಹಾಬಲಿ ನಿಜ ಜನ ಮನೋರಂಜೆ ಹಾರ ಕುತೂಹಲಿ. ಅವ್ರು ಎಷ್ಟೊಂದು ಶಕ್ತಿಶಾಲಿಯಾಗಿದೆ. ಆಹಾರ ತರಂಗ ಸಿಕ್ಕಿ ಸಿಂಹ ಮಹಾಬಲಿ. ಸಿಂಹನ ಶಕ್ತಿ ಅಂದರೆ ಕಂಪ್ಯಾರಿಸನ್ ಹೇಳ್ತಾರೆ, ಬರೀ ಸಿಂಹನ ಅಷ್ಟೇ ಅಲ್ಲ. ಯಾವಾಗಲೂ ತಮ್ಮ ನಿಜ ಜನ ಮನೋರಂಜನೆ, ಅವರು ತಮ್ಮ ಭಕ್ತರ ಮನಸ್ಸನ್ನು ಪ್ರಸನ್ನ ಮಾಡಲಿಕ್ಕೆ, ಅವ್ರಿಗೆ ಖುಷಿ ಕೊಡಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ಅವರು ಏನು ಮಾಡ್ತಾರೆ, ತಮ್ಮ ಮಹಾಕುತೂಹಲಿ ತರಂಗ ಶಿಖಿ. ತರಂಗ ಅಂದರೆ ಕಣ್ಮುಚ್ಚೋದು ತೆಗೆಯೋದು, ಅದಕ್ಕೆ ತರಂಗ. ಏನಂತ ನಾಮೇರ ಶ್ರವಣ ಸಂಕೀರ್ತನೆ ಏತೆ ಮತೆ ಕೇನೆ ನಾಹಿ ಬೋಲೆ ಏತೆ ಜನೆ. ಅವರ ಅನಂತ ಆದಿಶೇಷನ ನಾಮ ಅವರ ಶ್ರವಣ ಸಂಕೀರ್ತನ ಮಾಡೋದ್ರಿಂದ ಅನಂತದೇವೊಂದು ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವೆಲ್ಲ ಕಲ್ಮಶ ಅದು ದೂರ ಆಗುತ್ತೆ. ಅಶೇಷ ಜನ್ಮೇರೆ ಬಂದ ಚಿಂದೇಶೆ ಇಚ್ಛನೆ
ಅತಯೇವ ವೈಷ್ಣವನ ಚಾಡೆನ ಕಬೂತಾನೆ. ಅದಕ್ಕೋಸ್ಕರ ಅನಂತ ಜನ್ಮಗಳ ಬಂಧನ ಏನಿದೆಯಲ್ಲ, ಅನಂತ ಜನ್ಮೇರ ಬಂದ ಚಿಂದೆ ಶೇಕ್ಷಣೆ, ಅದು ಏನಾಗುತ್ತೆ, ಚಿಂದಿಯಾಗಿ ಹೋಗುತ್ತೆ. ಅಂದರೆ ಅದು ಎಲ್ಲ ಡಿಸ್ಟ್ರಾಯ್, ನಾಶವಾಗಿ ಹೋಗುತ್ತೆ. ಅತಯೇವ ವೈಷ್ಣವನ ಚಾಡೇನ ಕಬೂತಾನೆ. ಅದಕ್ಕೆ ವೈಷ್ಣವರು ಅವರ ಒಂದು ಶ್ರೀ ನಿತ್ಯಾನಂದ ಪ್ರಭುಗಳ ಅನಂತ ದೇವ ಆದಿಗುರು ಬಲರಾಮ ಅವರ ಗುಣಗಾನವನ್ನು ಅವರು ಮಾಡೋದು ತಪ್ಪಿಸೋದಿಲ್ಲ. ಶೇಷಬಾಯಿ ಸಂಸಾರೇರ ಗತಿ ನಾಹಿ ಯಾರ, ಅನಂತೇರ ನಾಮೆ ಸರ್ವ ಜೀವೇರ ಉದ್ಧಾರ. ಸಂಸಾರಕ್ಕೆ ಶೇಷ ಅವರ ಒಂದು ಬಿಟ್ಟು ಬೇರೆ ಯಾವುದೇ ಗತಿ ಇಲ್ಲ ಸಂಸಾರಿ ಜನರಿಗೆ. ಅನಂತೇರ ನಾಮ ಸರ್ವ ಜೀವೇರ ಉದ್ಧಾರ. ಅವರು ನಾಮಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ, ಸರ್ವ ಜೀವಿಯರು ಉದ್ಧಾರ, ಎಲ್ಲ ಜೀವಿಗಳ ಉದ್ಧಾರ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ನಿತ್ಯಾನಂದ ನಿತ್ಯಾನಂದ ನಿತಾಯ್ 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 ಅವ್ರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅನಂತ ಪೃಥ್ವಿಗಿರಿ ಸಮುದ್ರ ಸಹಿತೆ ಬುಧರೇನ ಸೇರೆ ಪಾಲನ ಕರಿತೆ. ಈ ಏನಿದೆ, ಈ ಪೃಥ್ವಿ ಏನಿದೆ ಇದರಲ್ಲಿ ಅನೇಕ ಸಮುದ್ರ ಗಿರಿ ಅಂದರೆ ಪರ್ವತಗಳು ಮತ್ತು ಸಮುದ್ರ ಇದ್ದಾವೆ. ಸಮುದ್ರ ಅತ್ಯಂತ ಆಳವಾಗಿದ್ದಾವೆ, ಪರ್ವತಗಳು ಅತ್ಯಂತ ಎತ್ತರವಾಗಿದ್ದಾವೆ. ಎರಡು ಪ್ರಕಾರದ ವಿರೋಧಾಭಾಸಗಳು ಈ ಪೃಥ್ವಿ ಮೇಲಿದ್ದಾವಲ್ಲ, ಅದನ್ನೆಲ್ಲವನ್ನೂ ಕಡೆ ಏನು ಮಾಡ್ತಾರೆ, ಅದನ್ನು ಪಾಲನೆ ಮಾಡ್ತಾ ತಮ್ಮ ತಲೆ ಮೇಲೆ ಅನಂತ ಶೇಷ ಅವರು ಹೊತ್ಕೊಂಡಿದ್ದಾರೆ. ಸಹಸ್ರ ಪ್ರಣಾರ ಏಕ ಪನೆ ಬಿಂದು ಏನ ಅನಂತ ವಿಕ್ರಮನ ಜಾನೇನ ಆಚೆನ. ಅಂದರೆ ಈ ಸಹಸ್ರ ಪಣಗಳ ಮೇಲೆ ಏಕಪಣೆ ಬಿಂದು ಏನ, ಬಿಂದು ಬಿಂದು ಅಂದರೆ ಏನು, ಸಿಂಧು ಅಂದರೆ ಸಾಗರ, ಸಿಂಧು ಬಿಂದು ಅವ್ರನ್ನೆಲ್ಲರನ್ನು ಯಾರು ಎತ್ಕೊಂಡಾರೆ, ಕೃಷ್ಣ ಅನಂತೇಶನ್ ರೂಪದಲ್ಲಿ. ಬಿಂದು ಅಂದರೆ ನಮ್ಗೆ ಗೊತ್ತಲ್ಲ, ಹಿಂಗೆ ಡಾಟ್ ಒಂದೇನು ಪಾಯಿಂಟ್ ಅಂತ ಹೇಳ್ತೇವೆ, ಫುಲ್ ಸ್ಟಾಪ್ ಏನೋ ನೀನು ಇಡ್ತೀಯಲ್ಲ, ಒಂದು ಜಸ್ಟ್ ಅಂದರೆ ಒಂದು 0.5 mm ನಿಮಗೆ ಪೆನ್ ಇರ್ತು ನೋಡ್ರಿ, 0.5 ರಿನಾಲ್ಡ್ಸ್ 0.45 ಅದು ಹಿಂಗೆ ಒಂದು ಬಿಂದು ಇಡ್ತೀವಲ್ಲ, ಅದು ಬಿಂದು ಅಷ್ಟು. ಅಂದರೆ ಇಷ್ಟು ಅನಂತ ಬ್ರಹ್ಮಾಂಡಗಳು ಅವ್ರ ಅನಂತ ಶೇಷನ ತಲೆ ಮೇಲೆ ಇದ್ರೆ ಅವ್ರಿಗೆ ಅದು ಅದಾವ ಇಲ್ಲ ಅಂತ ಗೊತ್ತಿಲ್ಲ. ಅಷ್ಟೊಂದು ಅಂದರೆ ಅಷ್ಟೊಂದು ವಿಶಾಲ, ಅಷ್ಟೊಂದು ಶಕ್ತಿಶಾಲಿ, ಅಷ್ಟೊಂದು ಮಹಾಬಲಿ ಅವರು. ಅನಂತ ವಿಕ್ರಮ, ಅಷ್ಟೊಂದು ಅವ್ರದ್ದು ಏನಿದೆ ಮಹತ್ವ ಇದೆ, ವಿಕ್ರಮ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅವರು ಎಷ್ಟು ಬ್ರಹ್ಮಾಂಡಗಳದಾವು ಎಲ್ಲಿ ಅದಾವು ಗೊತ್ತಿಲ್ಲ. ಅಂದರೆ ಅಷ್ಟೊಂದು ಅವ್ರದ್ದು ಏನಿದೆ ಶಕ್ತಿ ಇದೆ. ನಿನ್ನ ಕಾಲ ಮೇಲೆ ಒಂದು ಇಟ್ಟಿಗೆ ಹೋಗೋದಂದ್ರೆ ನಾನೀಗ ಹೆಂಗಾಗ್ತೀನಿ ಗೊತ್ತಾಗೋದಿಲ್ಲ. ತಲೆ ಮೇಲೆ ಒಂದು ಹನಿ ನೀರು ಬಿದ್ದರೆ ನಮಗೆ ಏಪ್ಪ ಅನಿಸ್ತೀವಿ. ಮತ್ತೆ ಅನಂತ ಸಿಗೋದೆಲ್ಲ ಎಲ್ಲ ಬ್ರಹ್ಮಾಂಡನೇ ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡಗಳು ಅವರ ಏನಿದೆ ಎಡೆಯ ಮೇಲಿದ್ದಾವೆ. ಅವ್ರಿಗೆ ಎಲ್ಲಿದ್ದಾವೆ, ಹೆಂಗಿದ್ದಾವೆ, ಎಷ್ಟಿದ್ದಾವೆ ಗೊತ್ತಿಲ್ಲ ಅವ್ರಿಗೆ. ಸಹಸ್ರವದನೆ ಕೃಷ್ಣ ಯಶ ನಿರಂತರ ಗಾಯತೆ ಆಚನಾದಿ ದೇವ ಮಹಿಧೀರ ಮಹಿಧರ. ಮಹಿ ಅಂದರೆ ಅದಕ್ಕಂತಾರೆ ಭೂಮಿಗೆ, ಪೃಥ್ವಿಧರ. ಅವ್ರೇನು ಮಾಡ್ತಾ ಇದ್ದಾರೆ, ಸಹಸ್ರವದನೆ ಕೃಷ್ಣ ಯಶ ನಿರಂತರ. ಅವರು ತಮ್ಮ 1000 ಮುಖಗಳಿಂದ ಕೃಷ್ಣನ ಯಶ ಅಂದರೆ ಏನು ವಿಜಯವನ್ನು ಕೊಂಡಾಡ್ತಾ ಇದ್ದಾರೆ, ಭಗವಂತನ ಯಶಸ್ಸು, ಅವರ ಜಯವನ್ನು ಕೊಂಡಾಡ್ತಾ ಇದ್ದಾರೆ, ಅವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ನಿರಂತರವಾಗಿ. ಗಾಯತ್ರಿ ಆಚನ ಆದಿ ದೇವ ಮಹೀಧರ, ಆದಿದೇವ ಮಹೀಧರ ಅಂದರೆ ಈ ಪೃಥ್ವಿಯನ್ನು ರಕ್ಷಣೆ ಮಾಡೋರು, ಅದನ್ನು ಹಿಡಿದಿಟ್ಟರು ಅವರು. ಗಾಯನ ಅನಂತ ಶ್ರೀ ಯಶೇರ ನಾಹಿ ಅಂತ ಜಯ ಭಂಗ ನಾಹಿ ಕಾರು ದೋಹೆ ಬಲವಂತ. Although he has been chanting the glories of Lord Krishna since time immemorial, ಯಾವಾಗಿಂದ ಅನಂತ ಕಾಲದಿಂದ ಅನಂತ ದೇವರು ಏನು ಮಾಡ್ತಾ ಇದ್ದಾರೆ, ಅವರು ಭಗವಂತನ ಯಶೋಗಾನ ಮಾಡ್ತಾ ಇದ್ದಾರೆ. ಆ ಯಶೋಗಾನ ಮಾಡ್ತಾ ಇದ್ರು ಇನ್ನೂವರೆಗೆ ಜಯ ಭಂಗ ನಾಹಿಕಾರು. ಅವ್ರದ್ದು ಯಶ ಇನ್ನೂ ಮುಗ್ದೇ ಇಲ್ಲ, ಅದು ಯಶೋಗಾನ ಏನಿದೆ ಮುಗಿತಾನೇ ಇಲ್ಲ. ಅಂದರೆ ಅಷ್ಟೊಂದು ಭಗವಂತನ ಮಹಿಮೆ ಇದೆ ಅಂತ, ಅಷ್ಟೊಂದು ಯಶ ಇದೆ ಅಂತ ಭಗವಂತನ, ಅಷ್ಟೊಂದು ಮಹಿಮೆ ಇದೆ.
ಯದ್ಯಪಿ ಶೇಷದೇವ ಸಹಸ್ರ ಶ್ರೀಮುಖೇ ಗಾಯನ ಚೈತನ್ಯ ಯಶ ಅಂತ ನಾಹಿ ದೇಕೆ. ಈ ಪ್ರತಿನಿತ್ಯ ಶೇಷದೇವರು ಅನಂತ ದೇವರು ತಮ್ಮ ಸಾವಿರ ಶ್ರೀಮುಖಗಳಿಂದ ಗಾಯನ ಚೈತನ್ಯ ಯಶ ಚೈತನ್ಯ ಮಹಾಪ್ರಭುಗಳ ಗುಣಗಾನವನ್ನ ಮಹಿಮೆಗಳನ್ನ ಅವರು ಕೊಂಡಾಡ್ತಾ ಇದ್ದಾರೆ. ಯಶೋಗಾಥೆಯನ್ನು ಹಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಅಂತ ನಾಹಿದೇಕೆ ಅದರ ಒಂದು ಕೊನೆಯನ್ನ ಅವ್ರಿಗೆ ನೋಡ್ಲಿಕ್ಕಾಗಿಲ್ಲ, ಅಂದ್ರೆ ಅಥವಾ ಅದನ್ನ ಕೊನೆ ಎಲ್ಲಿದೆ ಅಂತೇಳಿ ಅವ್ರಿಗೆ ಗೊತ್ತಾಗಿಲ್ಲ. ಅಷ್ಟೊಂದು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಶ ಗುಣಗಾನ ಮಾಡ್ತಾ ಇದ್ದಾರೆ. ಅವರು ಅಷ್ಟೊಂದು ಕೀರ್ತಿ ಇದೆ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆ. ಕಿಯಾರೆ ರಾಮ ಗೋಪಾಲೆ ವಾದ ಗಾಯಿಯಾಚೆ ಬ್ರಹ್ಮ ರುದ್ರ ಶೂರ ಸಿದ್ಧ ಮುನೀಶ್ವರ ಆನಂದ ದೇಕಿಚೆ. ಅವರಷ್ಟೇ ಅಲ್ಲ, ಏನು ಅವ್ರು ಹೇಳಿದ್ರೆ ಈ ರಾಮ ಅಂದ್ರೆ ಬಲರಾಮ ಮತ್ತು ಕೃಷ್ಣ ಇವ್ರ ಮಧ್ಯೆ ಏನು ಕಾಂಪಿಟೇಷನ್ ನಡೆದಿದೆ ಅದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಬ್ರಹ್ಮ ಶಿವ ಸಿದ್ಧರು ಮುನಿಗಳು ಎಲ್ಲರೂ ನೋಡ್ತಾ ಇದ್ದಾರೆ. ಯಾವ ಕಾಂಪಿಟೇಷನ್? ಕುಸ್ತಿನ. ಯಾವ ಕಾಂಪಿಟೇಷನ್ ನಡೆದಿದೆ ಇಲ್ಲಿ ಅಂದ್ರೆ ಅವರು ತಮ್ಮ ಸಹಸ್ರ ಮುಖಗಳಿಂದ ಅವರು ಭಗವಂತನ ಯಶೋಗಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ಯಶಸ್ಸು ಅವರ ಗುಣಗಳು ಏನಾಗ್ತಾ ಇದ್ದಾವೆ, ಅದು ವರ್ಧಿ ಆಗ್ತಾನೆ ಇದೆ. ಅದೇನಾಗುತ್ತೆ, ವರ್ಧಿಸ್ತಾ ಇದ್ದೇನೆ, ಹಾಗೆ ವರ್ಧಿಸ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇವರು ಸಾವಿರ ಮುಖಗಳಿಂದ ಅವರು ಹೇಗೆ ಲೀಲೆಗಳನ್ನು ಮಾಡ್ತಾರೆ, ಗುಣಗಾನ ಮಾಡ್ತಾ ಹೋಗ್ತಾರೆ. ಹಾಗೆ ಕೃಷ್ಣನ ಅನಂತ ಲೀಲೆಗಳು ನಡೀತಾ ಇದ್ದಾವೆ. ಈ ರೀತಿ ಏನಿದೆ, ಇಬ್ಬರ ಮಧ್ಯದೊಳಗೆ ಕಾಂಪಿಟೇಷನ್ ನಡೆದಿದೆ. ಇದನ್ನ ನೋಡಿ ತುಂಬಾ ಆಶ್ಚರ್ಯ ಆನಂದವನ್ನು ಪಡ್ತಾ ಇದ್ದಾರೆ. ಯಾರು? ರುದ್ರ, ಶಿವ, ಸಿದ್ಧ, ಮುನಿ ಎಲ್ಲ ದೇವತೆಗಳು, ಸಿದ್ಧರು, ಋಷಿ ಮುನಿಗಳು, ಬ್ರಹ್ಮಾದಿ ದೇವತೆಗಳೆಲ್ಲ ಅದನ್ನ ನೋಡಿ ಅವರು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿಯಿಂದ ಅದನ್ನ ನೋಡ್ತಾ ಇದ್ದಾರೆ. लाख बलि चले आय सिंधु तारी बारे यशेर सिंधु नादेय कुल अधिक अधिक बाड़े. ಲಾಕ್ ಬಲಿ ಚಲಿ ಆಯ ಅಂದ್ರೆ ಸಿಂಧು ಏನು ಭಗವಂತನ ಗುಣಗಾನದ ಒಂದು ಸಾಗರವಿದೆಯಲ್ಲ ಅದನ್ನ ನಾನು ದಾಟ್ತೀನಿ ಅಂತ ಹೇಳಿ ಅವರು ಸಹಸ್ರ ಮುಖಗಳಿಂದ ಗುಣಗಾನ ಮಾಡ್ತಾ ಹೋಗ್ತಾರೆ. ಆದ್ರೂ ಕೂಡ ಅವರು ಯಶೇರ ಸಿಂಧುನ ದೇಯ ಕುಲ ಅವರು ಆ ರೀತಿ ಮಾಡ್ಲಿಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಈ ಅಧಿಕ ಬಾಡೆ ಈ ಭಗವಂತನ ಯಶೇರ ಸಿಂಧು ಏನು ಭಗವಂತನ ಯಶೋಗಾನದ ಈ ಸಮುದ್ರ ಏನಿದೆಯಲ್ಲ, ಸಾಗರವೇನಿದೆಯಲ್ಲ, ಅದು ಬಾಡೆ ಅಂದ್ರೆ ಅದೇನಾಗ್ತಾ ಇದೆ, ಅದು ವರ್ಧಿಸ್ತಾ ಇದೆ, ಅದು ದೊಡ್ಡದಾಗ್ತಾ ಹೋಗ್ತಾ ಇದೆ. ಈ ಭೌತಿಕ ಸಾಗರ ಏನಿದೆಯಲ್ಲ ಅದು ದೊಡ್ಡದಾಗಲ್ಲ, ಅದ್ರದ್ದು ಬೌಂಡ್ರಿ ಇದೆ. ಒಂದು 4 ಅಡಿ ಈ ಕಡೆ ಬಂದ್ರೆ ಜನ ಎಲ್ಲ ದೊಡ್ಡ ಕಂಪೌಂಡ್ ಹಾಕಿ ಅದಕ್ಕೆ ಮರಳು ಚೀಲ ಇಟ್ಟು ಕಲ್ಲು ಹಾಕಿ ಅದೆಲ್ಲ ಮಾಡ್ತಾರೆ, ಅದು ಜಾಸ್ತಿ ಬರಲ್ಲ ಹೊರಗಡೆ. ಆದ್ರೆ ಭಗವಂತನ ಯಶೋಗಾನದ ಸಾಗರ ಏನಿದೆ ಅದು ನಿತ್ಯ ವರ್ಧಿಸ್ತಾ ಇದೆ. ಅದು ಪ್ರತಿಕ್ಷಣ ಅದೇನಾಗ್ತಾ ಇದೆ, ಅದು ವರ್ಧಿಸ್ತಾ ಹೋಗ್ತಾ ಇದೆ. ಯಶೋ ಈಗೇನು ಆಯ್ತು ನಾನೇನು ಬಂದ್ಬಿಟ್ಟೆ, ಈಗೇನು ಈ ಯಶೋ ಸಾಗರವನ್ನ ಹಂತವನ್ನು ನಾನು ಪ್ರವೇಶಿಸ್ತಾ ಇದ್ದೀನಿ. ಏನು ಪೆಸಿಫಿಕ್ ಸಾಗರದಲ್ಲಿ ನಾನು ಪ್ರಾರಂಭ ಮಾಡಿದೆ, ಈಗ ಏನ್ ಮಾಡ್ಬಿಟ್ಟೆ ಅರಬ್ಬಿ ಸಮುದ್ರಕ್ಕೆ ಬಂದೆ, ಇನ್ನೇನು ಭಾರತ ಬಂದೇ ಬಿಡ್ತು ಅಂತೇಳಿ ಅನ್ಕೋತಾ ಇರ್ಬೋದು. ಕೊಲಂಬಸ್ ಹಾಗೆ ಬಂದಲ್ಲ, ಇನ್ನೇನು ಬಂದ್ಬಿಡ್ತು ಪೃಥ್ವಿ ಸಿಕ್ಬಿಡುತ್ತೆ ಅನ್ಬೋದು. ಆದ್ರೆ ಅದು ವರ್ಧಿಸ್ತಾ ಇದೆ. ಈ ರೀತಿ ಈ ನಮ್ಮ ಭೌತಿಕ ಉಪ್ಪು ನೀರಿನ ಸಾಗರದ ಹಾಗಲ್ಲ. ಇದು ಭಗವಂತನ ಯಶೋಗಾನ ಏನು ಆಗ್ತಾ ಇದೆ, ಇದು ವರ್ಧನೆ ಆಗ್ತಾ ಹೋಗ್ತಾ ಇದೆ. ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನಾಂತಂ ವಿದಾಮ್ಯಹಂ ಮುನಯೋಗ್ರಜಸ್ತೆ ಮಾಯಾ ಬಲಸ್ಯ ಪುರುಷಸ್ಯ ಕುತೋ ವರಾಯೇ ಗಾಯನ್ ಗುಣಾನ್ ದಶ ಶತಾನನ ಆದಿದೇವಃ
ಸಮಯವಶ್ಯತಿ ನಾಸ್ಯ ಪಾರಂ. ಶ್ರೀಮದ್ ಭಾಗವತದ 2ನೇ ಸ್ಕಂದ 7ನೇ ಅಧ್ಯಾಯ 41ನೇ ಶ್ಲೋಕ ಇದು. ಅವು ಯಾವ ರೀತಿ ವರ್ಧಿಸ್ತವೆ ಪ್ರತಿ ಸಾರಿ ಅನ್ನೋದನ್ನ ಇದರಲ್ಲಿ ಹೇಳ. ಅಂದ್ರೆ ನಾ ಅಂತಮ್, ಅದಕ್ಕೆ ಯಾವುದೂ ಅನಂತ ಇಲ್ಲ. ನಿಮ್ಮಕ್ಕಿಂತ ಮೊದಲು ಹುಟ್ಟಿರುವಂತ ಮುನಿಗಳು ಕೂಡ ಇದರ ಒಂದು ಅಂತವನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ. ಅವರು ಭಗವಂತನ ಯಶೋಗಾನದ ಅಂತವನ್ನ ಕಾಣ್ಲಿಕ್ಕೆ ಆಗಲಿಲ್ಲ. ಮಾಯಾಬಲಸ್ಯ ಪುರುಷಸ್ಯ ಕುತೋವರಾಯ, ಅವ್ರಿಗೆ ಆಗಿಲ್ಲ, ಋಷಿ ಮುನಿಗಳಿಗೆ ಆಗಿಲ್ಲ. ಅಂದ್ರೆ ಈ ಸಾಮಾನ್ಯ ಜನರಿಗಂತೂ ಆಗೋದೇ ಇಲ್ಲ. ಸಾಮಾನ್ಯ ಜನರಿಗೆಲ್ಲ ನಿನ್ನ ಅಂತರಂಗ ಮಾಯಿಂದ ಹುಟ್ಟಿರುವಂಥ ಅನಂತ ಶೇಷ ಗಾಯನ್ ಗುಣ ದಶಶತಾನನ. ಶತಾನನ ಅಂದರೆ ಶತ ಅಂದರೆ 100, ದಶಶತ ಅಂದರೆ 1000. ದಶಶತಾನನ ಆದಿದೇವ ಬಲರಾಮ ಏನು ಮಾಡ್ತಾ ಇದ್ರು ಅವರು? ಗಾಯನ್, ನಿಮ್ಮ ಗುಣಗಳನ್ನು, ಗಾಯನ್ ಗುಣ, ನಿಮ್ಮ ಗುಣಗಳನ್ನು ಗಾನ ಮಾಡ್ತಾ ಇದ್ದಾರೆ. ಶೇಷೋ ಅಧುನಾಪಿ ಸಮವಶ್ಯತಿ ನಾಶ್ಯ ಪಾರಂ. ಅವರು ನಿಮ್ಮ ಗುಣಗಾನ ಮಾಡ್ತಾ 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 ಹೋಗ್ತಾ ಇದ್ದಾರೆ. ಆದರೆ ಅವರು ಕೂಡ ಶೇಷ ಅಂದರೆ ಅಂತವನ್ನ, ಕೊನೆಯನ್ನ ಕಾಣಲಿಕ್ಕೆ ಆಗಿಲ್ಲ. ಅಷ್ಟೊಂದು ನಿಮ್ಮ ಗುಣಗಳಿದ್ದಾವೆ. ಅವರು ನಿಮ್ಮ ತಮ್ಮ 1000 ಸಹಸ್ರ ವದನಾಗಿ ದಶಶತಾನನ, ಇನ್ನೊಂದು ಹೆಸರು ಹೇಳಿದ್ದಾರೆ. ಅನಂತೇಶಿಗೆ ಇನ್ನೊಂದು ಹೆಸರು ಏನು ಹೇಳಿದ್ದಾರೆ? ಸಹಸ್ರ ವದನ ಅಂತ ಮುಂಚೆ ಹೇಳಿದ್ರು, ಈಗ ದಶಶತಾನನ, 100 into 10, 1000. ಅದೇ ಪಾಲನ್ ನಿಮಿತ್ತ ಹೇನ ಪ್ರಭು ರಸಾತಲೆ ಆಚೇನ ಮಹಾಶಕ್ತಿಧರ ನಿಜ ಕುತೂಹಲೇ. ರಸಾತಲದಲ್ಲಿ ಭಗವಂತ ಅವ್ರು ಏನ್ ಮಾಡಿದ್ದಾರೆ? ಅನಂತಶೇಷ ಅವರು ಪಾಲನೆ ಮಾಡಲಿಕ್ಕೆ, ಈ ಬ್ರಹ್ಮಾಂಡ ಪಾಲನೆ ಮಾಡಲಿಕ್ಕೆ ಅವರು ತನ್ನ ಎಲ್ಲ ಶಕ್ತಿಯನ್ನು, ಅವರು ಶಕ್ತಿಯಿಂದ ಈ ಧರಾತಲೆ, ಈ ನಿಜ ಕುತೂಹಲ ಅಂದರೆ ತುಂಬ ಕೌತುಕದಿಂದ ಅವರು ಅದನ್ನ ಏನು ಮಾಡ್ತಾರೆ? ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ತಾರೆ. ಬ್ರಹ್ಮರಸವಾಯಗಿಯ ನಾರದಾಪನೆ ಏ ಗುಣ ಗಾಯನ ತುಂಬುರು ವಿನಾಸನೆ. ಬ್ರಹ್ಮರಸವಾಯ ಅಂದರೆ ಬ್ರಹ್ಮನ ಸಭೆಯಲ್ಲಿ, ಅಂದರೆ ಅಸೆಂಬ್ಲಿ ಆಫ್ ಬ್ರಹ್ಮ, ದೇವತೆಗಳ ಸಭೆಯಲ್ಲಿ ಏನು ಮಾಡ್ತಾರೆ? ನಾರದ ಸ್ವಯಂ ಆಗಿ ಅವ್ರು ಏನು ಮಾಡ್ತಾರೆ? ಗೀಯ ಅಂದರೆ ಹಾಡ್ತಾರೆ. ತುಂಬೂರ ಅಂದರೆ ಅವ್ರದ್ದು ತಂಬೂರಿ, ಅಂದರೆ ಏನು ಹೇಳ್ತಾರೆ? ವೀಣೆಯನ್ನು ನುಡಿಸ್ತಾ ಅವರು ವೀಣಾಸನೆ, ತುಂಬುರ ವೀಣಾಸನೆ ಅವರು ಏನು ಮಾಡ್ತಾರೆ? ಅವರು ಹಾಡ್ತಾ ಇದ್ದಾರೆ. ನಾರದ ಮುನಿಗಳು ಬ್ರಹ್ಮನ ಸಭೆಯಲ್ಲಿ ಭಗವಂತನ ಲೀಲೆಗಳನ್ನ ಹಾಡ್ತಾ ಇದ್ದಾರೆ. ಬ್ರಹ್ಮಾದಿ ವಿಫಲಯೈ ಯಶರ ಶ್ರವಣೆ ಇಹಾಗಾಯಿ ನಾರದ ಪೂಜಿತ ಸರ್ವಸ್ಥಾನೇ. ಇನ್ನು ಈ ಗುಣಗಾನವನ್ನು, ನಾರದ ಮುನಿಗಳು ಭಗವಂತನ ಗುಣಗಾನವನ್ನು ಮಾಡೋದನ್ನು ಕೇಳಿಬಿಟ್ಟು ಬ್ರಹ್ಮ ಆದಿಯಾಗಿ ಎಲ್ಲ ದೇವತೆಗಳು ವಿಫಲರಾಗಿದ್ದಾರೆ. ಅಂದರೆ ಅವರು ಅತ್ಯಂತ ಆಶ್ಚರ್ಯಚಕಿತರಾಗಿದ್ದಾರೆ. ಇಹಾಗಾಯಿ ನಾರದ ಪೂಜಿತ ಸರ್ವಜನೆ. ನಾರದರು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಏನಾಗಿದ್ದಾರೆ? ಎಲ್ಲರಿಂದ ಪೂಜಿತರಾಗಿದ್ದಾರೆ. ಅವ್ರನ್ನ ಎಲ್ಲ ಕಡೆಗೆ ಅವ್ರನ್ನ ಪೂಜಿಸಲಾಗುತ್ತೆ, ನಾರದ ಮುನಿಗಳನ್ನು. ಯಾಕಂದ್ರೆ ಸತತ ಅವರು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಕಹಿಲಾಯೇ ಕಿಚು ಅನಂತ ಪ್ರಭಾವ ಹೇನ ಪ್ರಭು ನಿತ್ಯಾನಂದ ಕರ ಅನುರಾಗ. ಈ ಎಲ್ಲ ಭಗವಂತ ಅನಂತ ದೇವನ ಒಂದು ಪ್ರಭಾವವನ್ನು, ಅವರ ಒಂದು ಇನ್ಫ್ಲೂಯೆನ್ಸ್ ಅನ್ನು ನಾನು ಹೇಳಿದ್ದೆ ಸ್ವಲ್ಪ ಇಲ್ಲಿ. ಆ ಅನಂತ ದೇವರು ಏನು ಮಾಡಿದ್ದಾರೆ? ನಿತ್ಯಾನಂದವಾಗಿ ಬಂದಿದ್ದಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಸ್ವಲ್ಪ ನಿತ್ಯಾನಂದ ಪ್ರಭುಗಳಿಗೆ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಬೃಂದಾವನ ದಾಸ್ ಠಾಕೂರ್ ಅವರು ನಮ್ಮಲ್ಲೆಲ್ಲ ವಿನಂತಿ ಮಾಡ್ತಾ ಇದ್ದಾರೆ, ನಮಗೆ ಆಜ್ಞೆ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಅಂತ ಒಂದು ಅನಂತ ದೇವ ಅವರು ಏನಾಗಿದ್ದಾರೆ? ಈಗ ಅತ್ಯಂತ ಕರುಣಾಳು ನಿತ್ಯಾನಂದವಾಗಿ ಬಂದಿದ್ದಾರೆ. ಅವರ ಕಡೆಗೆ ನೀವು ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ ಅಂತ. ಸಂಸಾರೇರ ಪಾರಹೈ ಭಕ್ತಿರ ಸಾಗರೇ ಏಡು ವಿವೇಶೈ ಭುಜುಕ ನಿತಾಯಿ ಚಾಂದರೆ. ಯಾರು ಹೇಳಿದ್ವಲ್ಲ ನಾವು ಯಾವ ರೀತಿ? ಆರ್ ಕಬೆ ನಿತಾಯಿ ಚಾಂದರೆ ಕರುಣಾ ಹೋಯಿವೆ
ಸಂಸಾರ ವಾಸನ ಮೊರ ಕವತುಚ್ಚ ಹಬೆ. ನಿತ್ಯಾನಂದ ಪ್ರಭುಗಳ ಕೃಪೆ ಆದಾಗ ಸಂಸಾರ ವಾಸನೆ ಮುಕ್ತಿ ಆಗ್ತೇವೆ ನಾವು. ಸಂಸಾರ ಪಾರಹಯ್ಯ ಭಕ್ತಿರ ಸಾಗರೆ. ಯಾವಾಗ ನಾವು ಈ ಸಂಸಾರ ಸಾಗರದಿಂದ ಆಚೆ ಬರ್ತೀವಿ, ಬರೀ ನನ್ನ ಮನೆ, ನನ್ನ ಬಿಸ್ನೆಸ್ಸು, ನಂದದು, ನಂದಿದು, ನಂದು ಆ ಸಂಸಾರದ ಒಂದು ಆಸಕ್ತಿಯಿಂದ ಹೊರಗಡೆ ಬರ್ತೀವಲ್ಲ, ಆವಾಗ ನಾವೇನು ಮಾಡ್ತೀವಿ, ನಾವು ಭಕ್ತಿ ಸಾಗರಕ್ಕೆ ಬರ್ತೀವಿ. ಅವಾಗ ಸಂಸಾರ ಸಾಗರದಿಂದ ಭಕ್ತಿ ಸಾಗರ ಬರ್ತೀವಿ. ಆ ಭಕ್ತಿ ಸಾಗರದಲ್ಲಿ ಬಂದು ನಾವೇನು ಮಾಡಬೇಕು, ನಿತ್ಯಾನಂದ ಪ್ರಭುಗಳ ಚರಣ ಕಮಲಗಳನ್ನ ಅರ್ಥ ಮಾಡ್ಕೊಳ್ತೀವಿ. ಅವಾಗ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ವೈಷ್ಣವ ಚರಣೆ ಮೊರ ಯೈ ಮನಸ್ಕಾಮ ಭಜಿಯೇನ ಜನ್ಮೆ ಜನ್ಮೆ ಪ್ರಭು ಬಲರಾಮ. ವೈಷ್ಣವರ ಚರಣ, ಎಲ್ಲ ವೈಷ್ಣವರ ಚರಣದಲ್ಲಿ ಇದೊಂದೇ ಒಂದು ಇಚ್ಛೆ ಇದೆ, ಮನಸ್ಕಾಮ, ನನ್ನ ಮನಸ್ಸಿನ ಕಾಮನೆ ಅಂದರೆ ಇಚ್ಛೆ ಇದೆ. ಏನು? ಭುಜಿಯೇನ ಜನ್ಮೆ ಜನ್ಮೆ ಪ್ರಭು ಬಲರಾಮ. ಎಲ್ಲರೂ ನನಗೆ ಆಶೀರ್ವಾದ ಕೊಡಿ ಅಂತ ಹೇಳ್ತಾರೆ ವೈಷ್ಣವ. ಏನಂದರೆ ನಾನು ಪ್ರತಿ ಜನ್ಮದಲ್ಲಿ, ಎಲ್ಲ ಜನ್ಮಗಳಲ್ಲಿ ನಾನು ಭಜಿ ಏನು ಮಾಡಿ, ನಾನು ಮಂಡಕ್ಕಿ ಮಿರ್ಚಿ ಮಾಡಿದೆ ಅಂತ. ಭಜಿ ಅಂದರೆ ದಾವಣಗೆರೆ ಜನರಿಗೆ ಮಂಡಕ್ಕಿ ಮಿರ್ಚಿ ಅಂತಲ್ಲ, ಅಂದರೆ ಭಜಿ ಅಂದರೆ ನಾನು ಭಜನೆ ಮಾಡಲಿ, ಅಂದರೆ ಅವರನ್ನು ಆರಾಧನೆ ಮಾಡಲಿ, ನಿತ್ಯಾನಂದ ಪ್ರಭುಗಳ ಬಲರಾಮರ ಆರಾಧನೆಯನ್ನು ನಾನು ಮಾಡಲಿ ಅಂತೇಳಿ ನನ್ನಲ್ಲಿ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡಿ. ನಾನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ, ವೈಷ್ಣವರಿಗೆ ಏನು ನಮಗೂ ಆಶೀರ್ವಾದ ಕೊಡಿ. ನಾವು ನಿತ್ಯಾನಂದ ಬಲರಾಮರ ಸೇವೆಯನ್ನು ಮಾಡೋಣ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೋ ತಸ್ಯೈತೆ ಕಥಿತಾರ್ಥ ಪ್ರಕಾಶಂತೆ ಮಹಾತ್ಮನ. ಅಂದರೆ ನಿತ್ಯಾನಂದರು ಅಂದರೆ ಗುರುಗಳ ಒಂದು, ಇಲ್ಲಿ ಮುಖ್ಯ ಠಾಕೂರ್ ಹೇಳ್ತಾರೆ, ನಾವು ಗುರುಗಳ ಒಂದು ಪ್ರತಿರೂಪ. ಅವರು ಆದಿಗುರು. ನಾವು ಯಾವ ರೀತಿ ಭಗವಂತನಲ್ಲಿ ನಮಗೆ ಶ್ರದ್ಧೆ ಪ್ರೇಮ ಇದೆ, ಅದೇ ರೀತಿ ಯಾವಾಗ ನಮಗೆ ಗುರುಗಳಲ್ಲಿ ಶ್ರದ್ಧೆ ಪ್ರೇಮ ಇರುತ್ತೆ, ಹಾಗೇನಾಗುತ್ತೆ, ಶ್ವೇತಾಶ್ವತರ ಉಪನಿಷತ್ತಿನ ಶ್ಲೋಕ ಹೇಳಿದ್ವು ಹಾಗೆ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾರ್ಥ ಪ್ರಕಾಶಿತ ಮಹಾತ್ಮನ. ಅವ್ರಿಗೆ ಶಾಸ್ತ್ರಗಳ ಮರ್ಮ ಏನಾಗುತ್ತೆ, ಅದು ಪ್ರಕಾಶಿತವಾಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ಗುರುಗಳ ಪ್ರತಿ ಆ ರೀತಿ ಒಂದು ಗೌರವ, ಪ್ರೇಮ, ಪೂಜ್ಯ ಭಾವ ಇರುತ್ತೆ. ಭಗವಂತನಲ್ಲಿ ಯಾವ ರೀತಿ ಭಾವ ಇದೆ, ಅದೇ ಭಾವ ಗುರುಗಳಲ್ಲಿದ್ದಾಗ. ದ್ವಿಜ ವಿಪ್ರ ಬ್ರಾಹ್ಮಣ ಯಹೇ ನಾಮ ಭೇದ ಯೈ ಮತ ನಿತ್ಯಾನಂದ ಅನಂತ ಬಲ ದೇವ. ಓಕೆ, ಅಂದ್ರೆ ದ್ವಿಜ, ವಿಪ್ರ, ಬ್ರಾಹ್ಮಣ ಈ ಶಬ್ದಗಳೆಲ್ಲ ಹೇಗೆ ಒಂದೇ, ಅಂದ್ರೆ ಬ್ರಾಹ್ಮಣನಿಗೆ ಸಂಬೋಧನೆ ಮಾಡ್ತವೆ. ಅದೇ ರೀತಿ ಅದರಲ್ಲಿ ಕೇವಲ ನಾಮಭೇದ ಇದೆ, ಆದರೆ ಎಲ್ಲ ಒಂದೇ ವ್ಯಕ್ತಿಗೆ ಸಂಬೋಧನೆ ಮಾಡ್ತವೆ. ಅದೇ ರೀತಿ ಐ ಮತ ನಿತ್ಯಾನಂದ ಅನಂತ ಬಲದೇವ. ನಾವು ನಿತ್ಯಾನಂದ ಅನ್ಲಿ ಅಥವಾ ಅನಂತ ದೇವ ಅನ್ಲಿ ಅಥವಾ ಬಲದೇವ ಅನ್ಲಿ, ಬಲರಾಮ ಅನ್ಲಿ, ಆದಿಶೇಷ ಅನ್ಲಿ, ನಾವೇನೇ ಅಂದ್ರೂ ಏನೋ ಅವರು ಸಮಾನಾರ್ಥಕ ಪದಗಳವು, ನಾವು ಅವ್ರಿಗೆ ಸಂಬೋಧನೆ ಮಾಡ್ತಾ ಇದ್ವಿ. ನಾವು ನಿತ್ಯಾನಂದ ಅಂತಂದ್ರೆ ಎಲ್ಲರೂ ಬಂದರು ಅದರೊಳಗೆ. ಅನಂತ ದೇವ, ಅನಂತ ಶೇಷ, ಆದಿಶೇಷ, ಬಲರಾಮ, ಬಲದೇವ, ಎಲ್ಲರೂ ಬಂದರು ಅದರೊಳಗೆ. ಕೃಷ್ಣ ಪೂರ್ವಜ, ಲಕ್ಷ್ಮಣ ಎಲ್ಲರೂ ಬಂದರು. ಅಂತರ್ಯಾಮಿ ನಿತ್ಯಾನಂದ ಬಲಿಲ ಕೌತುಕೆ ಚೈತನ್ಯ ಚರಿತ್ರ ಕಿಚು ಲಿಖಿತೆ ಪುಸ್ತಕೆ. ನಾನೀಗ ನಿತ್ಯಾನಂದ ಪ್ರಭುಗಳು ಯಾರು, ನನ್ನ ಅಂತರ್ಯಾಮಿ ಅಂದರೆ ನನ್ನ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾಡಿದೆ, ನಾನು ಸ್ವಲ್ಪ ಅವರು ನನಗೆ ಆಜ್ಞೆ ಮಾಡಿದ್ದಾರೆ, ಚೈತನ್ಯ ಲೀಲೆಯ ಬಗ್ಗೆ ನೀನು ಏನು ಮಾಡಬೇಕು, ಪುಸ್ತಕವನ್ನು ಬರಿ ಅಂತೇಳಿ. ಅದಕ್ಕೆ ನಾನು ಪುಸ್ತಕ ಬರೀತೀನಿ. ನಿತ್ಯಾನಂದ ಪ್ರಭುಗಳ ಆಜ್ಞೆ ಆಗಿದೆ. ಅಂತರ್ಯಾಮಿ, ಹೃದಯದಲ್ಲಿ ಕುಳಿತಿರುವಂಥ ನಿತ್ಯಾನಂದ ಪ್ರಭುಗಳು, ಅವರಿಂದ ನನಗೆ ಆಜ್ಞೆ ಆಗಿದೆ. ಅದು ಚೈತನ್ಯ ಚೈತನ್ಯ ಚರಿತ್ರ ಸ್ಫುರೆ ಯಹಾರ ಕೃಪಾಯ ಯಶೇರ ಭಾಂಡಾರ ವೈಶೇಷಿ ಶೇಷೇರ ಜಿಭಾಯ. ಚೈತನ್ಯ ಚರಿತ್ರ ಸ್ಫುರೆ ಯಹಾರ ಕೃಪಾಯ. ಚೈತನ್ಯ ಚರಿತ್ರ ಏನಿದೆ, ಚೈತನ್ಯ ಮಹಾಪ್ರಭುಗಳ ಲೀಲೆಗಳೇನಿದಾವೆ ಎಲ್ಲ
ನಿತ್ಯಾನಂದ ಪ್ರಭುಗಳ ಒಂದು ಕೃಪೆಯಿಂದ ಏನಂತವೆ ಅವು ನಮಗೆ ಸ್ಫುರಿತವಾಗ್ತವೆ. ಅಂದರೆ ಇದು ತಿಳ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದಲ್ಲ, ಅದು ಒಳಗಡೆಯಿಂದ ಸ್ಫುರಿತವಾಗೋದು. ಯಾವಾಗ ಆಗುತ್ತೆ? ಅದು ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಆಗುತ್ತೆ. ಯಶೇರ ಭಾಂಡಾರ ವಯಸ್ಸೆ ಶೇಷರ ಜೀವಹಾಯ. ನಿತ್ಯಾನಂದ ಪ್ರಭುಗಳು ಅಥವಾ ಶೇಷ ಅನಂತ ಶೇಷರ ಜಿಹ್ವೆ ಏನಿದೆ ಅದು ಭಗವಂತನ ಗುಣಗಾನದ ಭಾಂಡಾರ. ಭಾಂಡಾರ ಅಂದರೆ ಸ್ಟೋರ್ ಹೌಸ್, ನಿಮ್ಗೆ ಗೊತ್ತಲ್ಲ ಭಾಂಡಾರ. ವಸ್ತು ಭಾಂಡಾರ, ಅನ್ನ ಭಾಂಡಾರ, ಹಿಂಗೆಲ್ಲ ಇರುತ್ತಲ್ಲ. ಭಾಂಡಾರ ಅಂದರೆ ಅದ್ರದ್ದು ಸ್ಟೋರ್ ಹೌಸ್. ಅವರ ಮುಖ ಏನಿದೆ ಅಲ್ಲ, ನಿತ್ಯಾನಂದ ಪ್ರಭುಗಳ ಮುಖ ಅಥವಾ ಅನಂತ ಶೇಷರ ಮುಖ ಅದೇನಿದೆ ಚೈತನ್ಯ ಮಹಾಪ್ರಭುಗಳ ಕೃಷ್ಣನ ಒಂದು ಯಶೋಗಾನದ ಒಂದು ಸ್ಟೋರ್ ಹೌಸ್ ಆಗಿದೆ. ಅವರ ಕೃಪೆಯಿಂದ ನಮಗೇನಾಗುತ್ತೆ? ಆ ಲೀಲೆಗಳು ನಮಗೆ ಸ್ಫುರಿತವಾಗ್ತವೆ. ಅತಏವ ಯಶೋಮಯ ವಿಗ್ರಹ ಅನಂತ ಗಾಯಿಲೂತಃ ಕಿಚು ಪಾದಪದ್ಮ ದ್ವಂದ್ವ. ಅದಕ್ಕೆ ನಾನೇನು ಮಾಡಿದ್ದೀನಿ? ಶ್ರೀ ಅನಂತ ದೇವ ಯಶೋಮಯ ವಿಗ್ರಹ. ಅವರೇನು ಅನಂತ ದೇವದ ಇನ್ನೊಂದು ಹೆಸರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಯಶೋಮಯ ವಿಗ್ರಹ. ಅವರು ಎಲ್ಲ ಯಶಗಾನ ಮಾಡುವಂಥ ವಿಗ್ರಹ ಅವರು. ಅಂದರೆ ಅವರು ಮೂರ್ತಿಮಾನ, ಯಶೋಗಾನ, ಭಗವಂತನ ಗುಣಗಾನ ಮಾಡುವ ಮೂರ್ತಿಮಾನ ಸ್ವರೂಪ ಅವರು. ಅನಂತ ಶೇಷ ಬಲರಾಮ ನಿತ್ಯಾನಂದ. ಗಾಯಿಲೂತಃ ಕಿಚು ಪಾದ ಪದ್ಮದೊಂದು. ಅವರು 2 ಶರಣ ಕಮಲಗಳ ಒಂದು ಗುಣಗಾನವನ್ನು ಸ್ವಲ್ಪ ನಾನು ಮಾಡಿದ್ದೀನಿ. ಚೈತನ್ಯ ಚಂದ್ರೇರ ಪುಣ್ಯ ಶ್ರವಣ ಚರಿತ ಭಕ್ತ ಪ್ರಸಾದ ಸ್ಫೂರೆ ಜಾನಿಹ ನಿಶ್ಚಿತ. ನೀವು ನಿಶ್ಚಿತವಾಗಿ ನೀವು ತಿಳ್ಕೊಳ್ಳಿ ಏನು? ಚೈತನ್ಯ ಚರಿತ, ಚೈತನ್ಯ ಚಂದ್ರಿಯರ, ಚೈತನ್ಯ ಮಹಾಪ್ರಭುಗಳ ಪುಣ್ಯಶ್ರವಣ ಚರಿತ. ಪುಣ್ಯಶ್ರವಣ, ಅವ್ರ ಬಗ್ಗೆ ಕೇಳೋದೇ ದೊಡ್ಡ ಪುಣ್ಯ. ಅದೆಲ್ಲ ನಮ್ಮ ಪಾಪ ನಾಶ ಮಾಡುತ್ತೆ, ಎಲ್ಲ ನಮ್ಮ ಬಂಧನವನ್ನು ದೂರ ಮಾಡುತ್ತೆ. ಅಂಥ ಚರಿತ್ರ ಏನಿದೆ ಚೈತನ್ಯ ಮಹಾಪ್ರಭುಗಳ ಚರಿತ್ರ, ಅದು ಭಕ್ತ ಪ್ರಸಾದೇ ಶೇಷಪುರಿ. ಅದು ಯಾರ ಕೃಪೆಯಿಂದ ನಮಗೆ ಸಿಗುತ್ತೆ? ಭಕ್ತರ ಕೃಪೆಯಿಂದ ಅದು ನಮಗೆ ಸ್ಫುರಿತವಾಗುತ್ತೆ. ಇದನ್ನು ನೀವು ಜಾನಿಹ ನಿಶ್ಚಿತವಾಗಿ ನೀವು ತಿಳಿದುಕೊಳ್ಳುವುದಿಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮುಂದಿನ ಶ್ಲೋಕಗಳನ್ನು ನಾವು ನಾಳೆ ನೋಡೋಣ.